ಭಾಗವಹಿಸಿದಂಥ ಎಲ್ಲ ಗೌರವಾನ್ವಿತರೇ, ಮುಂಭಾಗದಲ್ಲಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಆಮಂತ್ರಿತ ಬಂಧುಗಳೇ ಮತ್ತು ಎಲ್ಲ ತಾಲೂಕುಗಳ ಕಸಾಪ ಪದಾಧಿಕಾರಿಗಳು, ಜಿಲ್ಲೆಯ ಕಸಾಪ ಪದಾಧಿಕಾರಿಗಳು ಎಲ್ಲರಿಗೂ ಶರಣಾರ್ಥಿ. ಈಗ ನಾನು ಬಹಳಷ್ಟು ಮಾತನಾಡುವುದಿಲ್ಲ. ನಮ್ಮ ಊರುಗಳಿಗೆ ತೆರಳಬೇಕಾಗಿದೆ ಅಥವಾ ನಮ್ಮ ಮನೆಗಳಿಗೆ ತೆರಳಬೇಕಾಗಿದೆ. ಕಳೆದ 2 ದಿನಗಳ ಕಾಲ ಅದ್ಭುತವಾಗಿ ಮೂಡಿ ಬಂದಿದೆ ಸಮ್ಮೇಳನ ಅಂದರೆ ಈ ರೀತಿಯಾಗಿ ಮಾಡಬಹುದು. ಒಬ್ಬ ಜಿಲ್ಲಾಧ್ಯಕ್ಷನಾಗಿ ತನ್ನ 4 ವರ್ಷ ಗತಿಸಿಲ್ಲ, 4 ವರ್ಷದ ಒಳಗಾಗಿ 5 ಸಮ್ಮೇಳನಗಳ ಮಾಡೋದಲ್ಲ, ಇದು ದೊಡ್ಡ ಸಾಹಸ. ನನಗೆ ಸಮ್ಮೇಳನ ಅಧ್ಯಕ್ಷರು ಮಾಡಿದ್ದಾರೆ, 22ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮಾಡಿದ್ದಾರೆ. ಅವರ ವರ್ಣನೆಯನ್ನು ನಾನು ಮಾಡುವಂಥ ವ್ಯಕ್ತಿ ಅಲ್ಲ, ಇದ್ದಕ್ಕಿದ್ದಂತೆ ನೇರವಾಗಿ ಹೇಳುವಂಥ ವ್ಯಕ್ತಿ ನಾನು. ಅದು ಯಾರೇ ತೇಗಲ್ತಿಪ್ಪಿಯವರ ಸ್ಥಾನದಲ್ಲಿ ಯಾರಿದ್ರೂ ನಾನು ಆ ಮಾತನ್ನ ಹೇಳ್ತೀನಿ. ಆದರೆ ತೇಗಲ್ತಿಪ್ಪಿಯವರು ಬಂದ ಬಳಿಕ ಈ ಹೊಸ ದೃಷ್ಟಿಕೋನ, ಈ ಪರಿಷತ್ತಿನ ದೃಷ್ಟಿಕೋನನೇ ದಿಕ್ಕು, ಕನ್ನಡ ಹೇಗೆ ಕಟ್ಟಬಹುದು ಇಲ್ಲದಂತ ಹೊಲ, ತನ್ನ ಮನೆ ಹೊಲ ಸಂಸಾರ ಎಲ್ಲವನ್ನ ಬದಿಗೊತ್ತು ಇಂಥ ಅದ್ಭುತವಾದಂಥ ನಮ್ಮೆಲ್ಲರನ್ನ ಬೆಳೆಸುವಂಥದ್ದಲ್ಲ. ನನಗನಿಸುವ ಮಟ್ಟಿಗೆ ಕಡಗಂಚಿ ಅಪ್ಪರಿಗೆ ಗೊತ್ತದೆ. ಒಬ್ಬ ಕಸಾಪ ಅಧ್ಯಕ್ಷನಾಗಿ 3 ವರ್ಷದ ಅವಧಿ ಇರ್ತದೆ. ಸುದೈವ ಪ್ರತಿಷ್ಠಾನದ ನೇತೃತ್ವದಲ್ಲಿ, ಅವರದೇ ಆದಂತಹ ಪ್ರತಿಷ್ಠಾನ, ವಿಶ್ವಜ್ಯೋತಿ ಪ್ರತಿಷ್ಠಾನದ ನೇತೃತ್ವದಲ್ಲಿ ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ಈ ನಾಡಿನಲ್ಲಿ ಬೆಳಕು ಕೊಟ್ಟಂತಹ ವಿಜಯಕುಮಾರ ಪಾಟೀಲ್ ತೇಗಲ್ತಿಪ್ಪಿ ಅವರು ಅವಾಗ ಅಂಬೇಡ್ಕರ್ ಮೂರ್ತಿ, ಬಸವಣ್ಣನವರ ಮೂರ್ತಿ ಮತ್ತು ಮನೆಗಳಿಗೆ ಕನ್ನಡವನ್ನು ಕಟ್ಟಿದಂಥವ್ರು, ಶಾಲಾ ಕಾಲೇಜಿನಲ್ಲಿ ಹೋದಂಥವ್ರು, ಕನ್ನಡ ಭವನ ಸಿಕ್ಕರು ಸುಂಬಿಡ್ತಾರೆ. ದಿನನಿತ್ಯ ಕಾರ್ಯಕ್ರಮ 24 ಗಂಟೆಗಳ ಕಾಲ ಓಡ್ತಿರ್ತದೆ. ಯಾರಿಗೆ ಏನ್ ಮಾಡಬೇಕು, ಕಾರ್ಯಕ್ರಮ ಹೇಗೆ ಮಾಡಬೇಕು ಅನ್ನುವಂಥ ಒಬ್ಬ ಚಾಕಚಕ್ಯತೆ ಇರುವಂತ ಒಬ್ಬ ವ್ಯಕ್ತಿ, ಸಂಘಟಕ. 1000 ಕಾರ್ಯಕ್ರಮಗಳ ಸರ್ದಾರ ಅನ್ನೋದು ಹಳೆ ಪದವಿ, ಅವರಿಗೆ ಕೊಟ್ಟಂಥದ್ದು ಹಳೆ ಪದವಿ. ಅವರಿಗೆ ಏನು ಸಹಸ್ರಾರು ಲಕ್ಷ ಗಟ್ಟಲೆ ಕಾರ್ಯಕ್ರಮ ಮಾಡುವಂತ ರೂವಾರಿ ವಿಜಯಕುಮಾರ ಪಾಟೀಲ್ ತೇಗಲ್ತಿಪ್ಪಿ. ಇಂಥವರು ಮತ್ತೆ ಇಂಥ ವೇದಿಕೆಯನ್ನು ಸೃಷ್ಟಿಸುವಂತಹ ಕೆಲಸ ಅವರು ಮತ್ತೆ ಇವತ್ತು ಸಮ್ಮೇಳನ ಮುಗಿಸ್ಯಾರ. ಇನ್ನ ಮುಗಿಸಿಲ್ಲ, ಅವ್ರ ತಲೆಯೊಳಗೆ ಇನ್ನೊಂದು ಒಡಗತ್ತದ, ಇನ್ನು ಯಾವ ಸಮ್ಮೇಳನ ಮಾಡಲಿ 2-3 ದಿವಸ. ಇದು ಅವರು ಓಡ್ತಾ ಇರುವಂಥದ್ದು. ಯಾರಿಗೆ ಅವಕಾಶಗಳು ಕೊಡಬೇಕು, ವಂಚಿತರಾದವರು ಯಾರಿದ್ದಾರೆ, ದೂರ ಯಾರು ಹೋಗಿದ್ದಾರೆ, ಮತ್ತೆ ಸಮೀಪ ಇವನಾರವ ಎಂದೆನಿಸಿದರೆಯ ಇವ ನಮ್ಮವ ಎಂದೆನಿಸೆಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸೆಯ. ಈ ವಚನಕ್ಕೆ ತತ್ವಬದ್ಧವಾಗಿ ನಡೆಕೊಂಡು ಹೋಗುವಂತ ಒಬ್ಬ ರೂವಾರಿ, ಕನ್ನಡದ ಕಟ್ಟಾಳು, ಅದು ವಿಜಯಕುಮಾರ ಪಾಟೀಲ್ ತೇಗಲ್ತಿಪ್ಪಿ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ನೀವೆಲ್ಲರೂ ನೋಡಿದವರಿದ್ದೀರಿ. ಸಮಾರಂಭ ಭಾಷಣದಲ್ಲಿ ವಿಜಯಕುಮಾರ್ ಅವರನ್ನ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಮಾಡಿದ್ದಾರೆ, ಮುಡುಪಿಗುಂಡವರು ವರ್ಣನೆ ಮಾಡಿದ್ದಾರೆ ಅಂತ ಇವತ್ತು ನಾನು ವರ್ಣನೆ ಮಾಡಬೇಕಿಲ್ಲ. ಅವರು ನನಗೆ ಯಾವ ಪದವಿಯೂ ಇದ್ದಿಲ್ಲವ. ಇವ್ರ ಜೊತೆ ಓಡಾಡೋ ಸಂದರ್ಭದಲ್ಲಿ ಇಂದಿಗೂ ನಾ ಯಾವ ಪದವಿ ತಗೊಂಡಿಲ್ಲ. 5 ವರ್ಷ ಅವಧಿಯಲ್ಲಿ ಅವಧಿದ್ದು ಅದಕ್ಕಿಂತಲೂ 10-15 ವರ್ಷ ಕೊಡ್ತಿದ್ದೇವೆ. ನಾವು ಯಾವ ಪದವಿ ಅವರಿಂದ ನಿರೀಕ್ಷೆ ಮಾಡಿಲ್ಲ. ನಾವು ಅನೇಕರಿಗೆ ಬೆಳೆಸಿದ್ದೇ ಹೆಚ್ಚು. ಅವ್ರು ಯಾವ ಪದವಿ ತಗೊಂಡವರಲ್ಲ. ಪರಿಷತ್ ಅಧ್ಯಕ್ಷ ಹೇಗಾರ ನಮ್ಮಂತವ್ರು ಸಮ್ಮೇಳನ ಅಧ್ಯಕ್ಷ ಮೆರವಣಿಗೆ ಮಾಡ್ಯಾರ. ಇದೇ ಹಂಗದ ಕೂಗಿದ್ರು. ಬರೀ ಅಧ್ಯಕ್ಷ ಪದವಿ ಬಿಟ್ರೆ ಮತ್ತೇನಲ್ಲ ಅವರಿಗೆ. ಇಂಥ ಒಬ್ಬ ವ್ಯಕ್ತಿಗೆ ಕಡಕಚ್ಚಿ ಅಪ್ಪವರು ಬಹಳ ಆಶೀರ್ವಾದ ಇದೆ ಅಂತ ಅನ್ಕೊಂಡಿದ್ದೀನಿ. ಮುಂಜಾನೆ ದಾಕ್ಷಾಣಿ ಅಮ್ಮ ಬಂದಿದ್ರು, ಆಮೇಲೆ ಸುಲಪಾಲಪ್ಪರು ಬಂದಿದ್ರು. ಅವ್ರ ಕರೆದ್ರೆ ಎಲ್ಲರೂ ಓಡಿ ಬರ್ತಾರ. ಇಲ್ಲಿ ತಾಯಿ ಕುಂತಾರ, ನಮ್ಮ ಬಾಬುರಾವ್ ಚಿಂಚೇಶ್ವರವರ ಶ್ರೀಮತಿ ಅಮರೇಶ್ವರಿ, ಡಾಕ್ಟರ್ ಅಮರೇಶ್ವರಿ ಬಾಬುರಾವ್ ಚಿಂಚೇಶ್ವರ. ಇವರ ತಾಳ್ಮೆ ನಾನು ಮೆಚ್ಚಬೇಕು. ನಾವೇ ಭಾಷಣ ಮಾಡಕತ್ತಿದ್ದೇವೆ, ಈ ತಾಯಿ ಒಂದೂ ಮಾತನಾಡಿಲ್ಲ. ಇದು ದೊಡ್ಡ ಶಕ್ತಿ, ಮಾತೃಶಕ್ತಿ ನಮ್ಮ ಮಧ್ಯದಲ್ಲಿರುವುದರಿಂದ ಇನ್ನ ಕಾರ್ಯಕ್ರಮಗಳನ್ನು ಹೆಚ್ಚಿಗೆ ಮಾಡ್ತೇವೆ. ಅಮ್ಮ ನೀವು ಹಿಂಗೆ ಕೂತ್ರೆ ಅಂದ್ರೆ ತೇಗಲ್ತಿಪ್ಪಿ ಅವರು ಮುಂದೆ 4 ದಿನ
ಮಾಡುವಂಥವ್ರು ಅವರಿದ್ದಾರೆ. ನೀವು ಕೂಡಕ್ಕೆ ರೆಡಿ ಇರಬೇಕಷ್ಟೇ. ಈಗ ಸಪ್ತ ಖಾತೆಗಳ ಸಚಿವರ ಧರ್ಮಪತ್ನಿ ಅಂದ್ರೆ ಸರಳತೆಯ ಸಂಕೇತ ಇವರು. ನನಗ್ಯಾಕಪ್ಪ ಅಂತನ್ನುವಂಥದ್ದು. ಹಾಗಾಗಿ ಇಂಥ ಕಾರ್ಯಕ್ರಮ ನಡೆದಿದೆ. ಸಹಕಾರಿ ಸಿಬ್ಬಂದಿ ಬಂದಿದ್ದಾರೆ. ಭವಾನಿ ಸಿಂಗ್ ಠಾಕೂರ್ ಅಂತವರು ನಮ್ಮ ಮಧ್ಯದಲ್ಲಿರುವುದರಿಂದ ಈ ರೀತಿಯಾದಂತಹ ಇಷ್ಟೆಲ್ಲ ನಾವು ಸೇರಿದ್ದೇವೆ. ಇವತ್ತಪ್ಪ ಕಡಗಂಜಿ ಅಪ್ಪವ್ರು ನೀವೇನು ತಪ್ಪು ತಿಳ್ಕೋಬೇಡ್ರಿ. ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿದ್ದೀನಿ, ಇಷ್ಟೇ ಜನ ಒಂದು ತಾಸಿನ ಬರ್ಬೇಕಾಗಿತ್ತು. ಎಲ್ಲ ಕುರ್ಚಿಗಳು ಹೋಲಾಗಿದ್ದು, ಎಲ್ಲರೂ ಕುಂತಿದ್ರು. ನಮ್ಮ ಹಳ್ಳಿಗಳಿಂದ ಬಂದಂತವರು, ತಾಲೂಕಾ ಕೇಂದ್ರಗಳಿಂದ ಬಂದಂತವ್ರಿಗೆ ಬಸ್ಸಿದ್ದು ಸೌಕರ್ಯ ಸ್ವಲ್ಪ ಕಡಿಮೆ ಇದೆ. ಅದಕ್ಕೆ ಬೇಗ ಹೋಗ್ಬಿಟ್ಟಿದ್ದಾರಪ್ಪ. ಏನಾದರೂ ಆಗಲಿ, ನಾವು ಇವತ್ತು ಕನ್ನಡದ ರಥವನ್ನ ಸಮರ್ಥವಾಗಿ ಎಳೆದಿದ್ದೀನಿ ಅಂತ ನನ್ನ ಭಾವನೆ ಇದೆ. ಕನ್ನಡಕ್ಕಾಗಿ ಯಾರ ಕೈ ಅಂತಾರೆ ಅವರ ಕೈಯ ಕಲ್ಪವೃಕ್ಷವಾಗುತ್ತದೆ. ನಾವೆಲ್ಲ ಕಲ್ಲಂಗಡಿಯ ಜನ ಹೆಂಗಿದ್ದೇವೆ ಅಂತಂದ್ರೆ, ನೋಡಿದರೆ ಮುತ್ತಿನ ಹಾರದಂತಿರಬೇಕು, ನೋಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನೋಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನೋಡಿದರೆ ಲಿಂಗ ಮೆಚ್ಚಿ ಆಹುದು ಎನ್ನಬೇಕು. ಅಂಥ ಕನ್ನಡಿಗರು ನಾವಿದ್ದೇವೆ. ವಚನ ದಾಸ ಸಾಹಿತ್ಯವನ್ನು ಕೊಟ್ಟಂತಹ ರೂವಾರಿಗಳು ನಾವಪ್ಪ. ಬಹಳ ಅದ್ಭುತವಾದಂತಹ ಶಕ್ತಿ ಇದೆ. ಅದಕ್ಕಾಗಿ ಈ ನೆಲದಲ್ಲಿ ನನಗೆ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಮಾಡಿ ಘೋಷಣೆ ಮಾಡಿದ ಬಳಿಕ ನಾನು ಬಹಳ ಏನಾದರೂ ಅಂದ್ರೆ ನನಗೆ ಕೆಲಸ ಆಗ್ತದೆ, ಬಹಳ ಕೆಲಸ ಆಗ್ತದೆ. ನಾನು ಮನಿ ಶಾಲೆಗೆ ಬಂದು ಸನ್ಮಾನ ಮಾಡೋದು, ತೆಗೆದಿಪ್ಪಿಯವರ ಅಧ್ಯಕ್ಷ ಆಗೋದಕ್ಕೆ ಎಷ್ಟು ಕುತೂಹಲ ಇರ್ತದ. ಸಮ್ಮೇಳನ ಅಧ್ಯಕ್ಷ ಆಗೋದಕ್ಕೆ ಶಾಲೆ ಹೊಚ್ಕೊಂಡದಲ್ಲ, ಅವು ಹಂಗೆ ಮತ್ತೆ ಭಾರ ಆಗತ್ತು. ಇವರೆಲ್ಲರೂ ವಿಡಾಂತಿಸಬೇಕಲ್ಲ. ಮುಂದಿನ ಯಾರ್ಯಾರು ಒಂದೊಂದು ಶಾಲೆ ಹಚ್ಚಾರಲ್ಲ, ಅವ್ರಿಗೆ ಏನಾದರೂ ಅವಕಾಶ, ಅವ್ರಿಗೆ ಏನಾದರೂ ಒಂದು ಕೆಲಸ ಮಾಡ್ಬೇಕಲ್ಲ. ಅವಾಗ ಅವ್ರ ಶಾಲೆಗೆ, ಅವರ ಸನ್ಮಾನಕ್ಕೆ ನಾನು ಪ್ರತ್ಯುತ್ತರ ಕೊಟ್ಟಂಗೆ ಆಗ್ತದೆ. ಅವರಿಗೆ ಗೌರವಿಸಬೇಕು. ಈ ಎಲ್ಲ ಕಲ್ಲಂಬುರ್ಗಿ ಒಳಗೆ 40 ವರ್ಷಗಳ ಕಾಲ ಅಪ್ಪರಿಗೆ ಗೊತ್ತಿದೆ. 40 ವರ್ಷಗಳ ಕಾಲ ತಪಸ್ಸಿನಿಂದ ದುಡಿದಿದ್ದೀನಲ್ಲ, ಇಲ್ಲಿವರೆಗೆ ಸಂಶೋಧಕರಿಗೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ. ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ. ಅದಕ್ಕಿಂತ ಮುಂಚೆ 10 ವರ್ಷ ಡಿಗ್ರಿ ಕಾಲೇಜಿನಲ್ಲಿ ಉಪನ್ಯಾಸಕ್ಕೆ ಕೆಲಸ ಮಾಡಿದ್ದೀನಿ, ಪಾರ್ಟ್ ಟೈಮ್ ಲೆಕ್ಚರ್ ಮಾಡಿದ್ದೀನಿ. ಆದರೆ ನಮ್ಮಂಥವರು ಹಳ್ಳಿ ಮೇಷ್ಟ್ರನಾಗಿ ಕೆಲಸ ಮಾಡುವಂತ ವ್ಯಕ್ತಿಗೆ ಹಳ್ಳಿ ಮತ್ತೆ ಅಷ್ಟೇ ಅಲ್ಲ, ರವಿವಾರ ಬಂದಾಗ ಯಾವುದೋ ಉಳಿ ಗುಂಡಾರಗಳಲ್ಲಿ ಸಂಶೋಧನೆ ಮಾಡ್ತಿದ್ದೀನಲ್ಲ, ಇದು ಜೀವಂತಿಕೆ ಲಕ್ಷಣ. ಸಾಮಾಜಿಕ ಜಾಲತಾಣದಲ್ಲಿ ಇಷ್ಟೊಂದು ಕೆಲಸ ಮಾಡುತ್ತಾರೆ. ಉಳಿ ಗುಂಡಾರರಿಗೆ ಒಂದ್ಸಲ ಅವಕಾಶ ಕೊಡೋಣ ಅಂತ ಹೇಳಿ ನಮಗೆ ಅವಕಾಶ ಕೊಟ್ಟು, ನಿಮ್ಗೇನು ನೀವು ಕೊಟ್ಟಿರಲ್ಲ, ಇದು ಅವಕಾಶ ಸದ್ಬಳಕೆ ಮಾಡ್ಕೊಳ್ತೀನಿ. ಕನ್ನಡದ ರಥ ನನ್ನ ಕೈ ಒಳಗೆ 1 ವರ್ಷ ಸರ್ಕಾರಕ್ಕೆ ಏನೇನು ಹೇಳಬೇಕಾಗಿರೋದನ್ನೆಲ್ಲ ಹೇಳಿದೆ. ಬಹಳ ಜನ ಹುಡುಗಿಗೊಂಡಿರೋರು ಮೇಷ್ಟ್ರಿದ್ದಾರೆ, ಸರ್ಕಾರಿ ಶಾಲೆ ಶಿಕ್ಷಕರಿದ್ದಾರೆ. ಹ್ಯಾಂಗ್ ಹೇಳ್ಕೊಂಡು ನೋಡೋಣ, ನಡವಳಿ ಅಥವಾ ಘೋಷಣೆ ಏನು ಮಾಡ್ತಾರೆ ಅಂತ ಅಂದ್ಕೊಂಡ್ರು. 1.5 ವರ್ಷದಪ್ಪ ನಂದು ರಿಟೈರ್ಮೆಂಟ್. ನಾವು ಕನ್ನಡವು GP ರಾಜರತ್ನಂ ಅಂತವರು ಪ್ರಾಥಮಿಕ ಶಾಲೆ